ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಭಾಳ ದಿವಸದ ನಂತರ ವಿಡಿಯೋ ಮಾಡಾಕತ್ತೀನಿ. ವಿಷಯ ಏನಂದ್ರೆ, ನಿಮ್ಮ ಮನೆ ಒಳಗೆ ನೀವೇನಾದರೂ ಟಗರು, ಆಡು, ಕುರಿ ಇದ್ಯಾವುದಾದ್ರೂ ಸಾಕಾಣಿಕೆ ಮಾಡಿನಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಸಾಕಾಣಿಕೆ ಮಾಡಿದಂಥ ಟಗರು, ಆಡು, ಕುರಿ ಇದು ಯಾವುದಾದ್ರೂ ಆಕಸ್ಮಿಕವಾಗಿ ಮರಣ ಹೊಂದಿದರೆ ನಿಮ್ಗೆ ಸರ್ಕಾರದಿಂದ ಸಹಾಯಧನ ಸಿಗ್ತೈತಿ. ನಿಮ್ಮ ಮನೆಯೊಳಗೆ ಮರಣ ಹೊಂದಿದ ಪ್ರಾಣಿಗೆ ಗೌರ್ಮೆಂಟ್ಲಿದ್ದ ಸಹಾಯಧನವನ್ನು ಸಿಗ್ತೈತಿ. ನೀವು ಇದನ್ನು ವಿಡಿಯೋ ಪೂರ್ತಿ ನೋಡ್ರಿ. ಯಾಕಂದ್ರೆ ಸುಮ್ಮನೆ ಅದನ್ನು ಹೋಗೋದು ಲಾಸ್ ಮಾಡ್ಕೋಬೇಡ್ರಿ. ನಿಮ್ಮ ಮನೆಯೊಳಗೆ ಆಕಸ್ಮಿಕವಾಗಿ ಮರಣ ಹೊಂದಿದ ಪ್ರಾಣಿ ಟಗರು, ಆಡು, ಕುರಿ ಇದ್ಯಾವ್ದಾರ ಆಗಿರ್ಬೋದು ಆಕಸ್ಮಿಕವಾಗಿ ಮರಣ ಹೊಂದತಂದ್ರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಪಶು ಆಸ್ಪತ್ರೆ ಅಂದ್ರೆ ದನದ ದವಾಖಾನೆಗೆ ಭೇಟಿ ನೀಡ್ರಿ. ಅಲ್ಲಿರುವಂಥ ಡಾಕ್ಟರ್ ಜೊತೆ ಮಾತನಾಡಿ ಅವ್ರು ಬಂದು ನಿಮ್ಗೆ GPS ಫೋಟೋ ತೆಗಿತಾರೆ ಮತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ನೀವು ಅವಾಗ ಹೋಗಿ ಹಾಸ್ಪಿಟ್ಲೊಳಗೆ ಒಂದು ಫಾರ್ಮ್ ಸಿಗ್ತೈತಿ. ಆ ಫಾರ್ಮ್ನ ನೀವು ಫಿಲಪ್ ಮಾಡಿ ಫೋಟೋ ಅಂಟಿಸಿ ನೀವು ಹಾಸ್ಪಿಟ್ಲೊಳಗೆ ಕೊಟ್ರಿ ಅಂದ್ರೆ ಅವ್ರು ಮುಂದಿನ ಪ್ರೋಸೆಸ್ ಮಾಡ್ತಾರೆ. ನಿಮ್ಗೆ ಸಹಾಯಧನವನ್ನು ಸಿಗ್ತೈತಿ. ನೀವು ಮರಣ ಹೊಂದಿದ ಪ್ರಾಣಿಯನ್ನು ಸುಮ್ಮನೆ ಹೋಗೋದು ಇನ್ನೂ ಲಾಸ್ ಮಾಡ್ಕೋಬೇಡ್ರಿ. ನಿಮ್ಮ ಹತ್ತಿರದ ಪಶು ಆಸ್ಪತ್ರೆಗೆ ಭೇಟಿ ನೀಡ್ರಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರ ಮಾಹಿತಿ ನೀಡ್ತಾರೆ. ನಿಮಗೆ ಅವ್ರನ್ನ ಸಂಪರ್ಕಿಸಿರಿ. ಇದೇ ಥರ ರೈತರಿಗೆ ಅನುಕೂಲ ಆಗುವಂಥ ವಿಡಿಯೋ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಇದೇ ಥರ ವಿಡಿಯೋನ ನಾನು ಎಲ್ಲರಿಗೂ ಅನುಕೂಲ ಆಗೋ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಧನ್ಯವಾದಗಳು.